ಇದು ಟ್ಯಾಕ್ಸ್ ಟೆರರಿಸಮ್ ಥರ ಈ ಸರ್ಕಾರ ಮಾಡಿದೆ. ಹಾಂ, ನಾನು ಇದನ್ನೆಲ್ಲ ಲೆಕ್ಕ ಮಾಡಿದೆ ಅಧ್ಯಕ್ಷರೇ. ಇದನ್ನೆಲ್ಲ ಯಾರೂ ಲೆಕ್ಕ ಮಾಡಿರಲ್ಲ, ಈ ಸರ್ಕಾರದವ್ರು ಯಾರೂ ಲೆಕ್ಕ ಮಾಡಿರಲ್ಲ. ನಾವು ಏನು ಟ್ಯಾಕ್ಸ್ ಹಾಕಿದ್ರಿ, ಅದರಲ್ಲಿ ಏನು ಬರ್ತತೆ, 1000 ಕೋಟಿ 2000 ಕೋಟಿ ಅಂತ ಅನ್ಗಂತಾರೆ ಎಲ್ಲ. ನಾನು ಯೋಚನೆ ಮಾಡಿ ಇದನ್ನ ಒಂದು ಅಂದಾಜು ಮಾಡೋಣ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೆ. ಸುಮ್ಮನೆ ಬೆಂಗಳೂರದ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷರು. ಕಸದ ತೆರಿಗೆ ಏನೇನಂತಾರಪ್ಪ, ಕರೆಕ್ಟ್ ಇದ್ರೆ ಹೇಳ್ರಿ. 750 ಕೋಟಿ ಬರ್ತದೆ ಒಂದ್ಸರಿ ಹೇಳಿ. ಕಸದ ತೆರಿಗೆ, ಹಾಲಿನ ತೆರಿಗೆಯಿಂದ 1300 7 ಗಂಟೆ ನೋಡಿ ನೀವು. ಹಾಲಿನ ತೆರಿಗೆ 1300 ಕೋಟಿ ಬರ್ತದೆ. ಪೆಟ್ರೋಲ್ ಡೀಸೆಲ್ ಇಂದ 7 ಗಂಟೆ ನೋಡಿ ನೀವು 1500 ಕೋಟಿ ಬರ್ತದೆ ಸರ್ಕಾರಕ್ಕೆ. ಬಸ್ ಪ್ರಯಾಣ ದರ ಏರಿಕೆಯಿಂದ 1000 ಕೋಟಿ ಬರ್ತದೆ. ವಾಹನಗಳ ನೋಂದಣಿ ಶುಲ್ಕ 3300 ಕೋಟಿ ಅಡಿಷನಲ್ ಟ್ಯಾಕ್ಸ್ ಹಾಕಿರೋದು ಇವರು. ಅಡಿಷನಲ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು, ಹಳೆ ಟ್ಯಾಕ್ಸ್ ಅಲ್ಲ. ಕಾವೇರಿ ಕುಡಿಯುವ ನೀರಿನ ದರ 600 ಕೋಟಿ ಎಕ್ಸ್ಟ್ರಾ ಬೆಂಗಳೂರು ಜನತೆ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ. 600 ಕೋಟಿ. ಒಳಚರಂಡಿ ದಂಡಗಳು 5 ಕೋಟಿ. ಮದ್ಯ ಎಣ್ಣೆ 3000 ಕೋಟಿ. ಮದ್ಯದ ಲೈಸೆನ್ಸ್ಗೆ 300 ಕೋಟಿ. ವಿದ್ಯುತ್ ದರ ಏರಿಕೆ 12,000 ಕೋಟಿ. ಮೆಟ್ರೋ ಪ್ರಯಾಣದಿಂದ 450 ಕೋಟಿ ಎಕ್ಸ್ಟ್ರಾ. ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದ್ದಾರೆ 4000 ಕೋಟಿ. ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ 2000 ಕೋಟಿ. ವೃತ್ತಿ ತೆರಿಗೆ ಹೆಚ್ಚಳ 150 ಕೋಟಿ. ಸರ್ಕಾರಿ ಕಾಲೇಜುಗಳೆಲ್ಲ ಶೈಕ್ಷಣಿಕ ಶುಲ್ಕ 15 ಕೋಟಿ. ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ 5 ಕೋಟಿ. ಮೃಗಾಲಯ ಪ್ರವೇಶ 25 ಕೋಟಿ. ಕಾರ್ಮಿಕ ಕಲ್ಯಾಣ 2 ಕೋಟಿ. ಬಿಬಿಎಂಪಿ ನಕ್ಷೆ ಮಂಜೂರಾತಿ ಶುಲ್ಕ 5000 ಕೋಟಿ. ಬಿಡಿಎ ಸ್ವತ್ತು 5 ಕೋಟಿ. ಏಕನಿವೇಶನ ಶುಲ್ಕ 15,000 ಕೋಟಿ. ಜನನ ಮರಣ ಪತ್ರ 10 ಕೋಟಿ. ಎಲ್ಲ 56,400 ಅಂದಾಜು 56,422 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಈ ಸರ್ಕಾರ ಬಂದ ಮೇಲೆ 56,422 ಕೋಟಿ ಅಂದಾಜು ಟ್ಯಾಕ್ಸ್ ಹಾಕಿದ್ದೀರ. ನಿಮಗೆ ಗ್ಯಾರಂಟಿಗಳಿಗೆ ಎಷ್ಟು ಬೇಕು? ನೀವು ಹೇಳೋ ಪ್ರಕಾರ 55,000 ಕೋಟಿ ಏನೋ ಹೇಳಿದ್ದೀರ, 56,000 ಕೋಟಿ. ಇಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ನೀವು 50, ಅದನ್ನು ಇವಾಗ ಡಿಸ್ಕೌಂಟ್ ಹೊಡಿತಾ ಇದ್ದಾರಲ್ಲ, ಅದನ್ನು 40,000ಕ್ಕೆ ಕಡಿಮೆ ಮಾಡಿದ್ದೀರ. ಇರಲಿ, ಇಲ್ಲಿ ನೀವು ಕಲೆಕ್ಟ್ ಮಾಡಿದ ಹೊಸದಾಗಿ ನೀವು ಹಾಕಿರೋ ಟ್ಯಾಕ್ಸು ಮೇಲೆ ನೋಡಿ ಹಿಡಿದಿರೋದು, ಜನಗಳ ಮೇಲೆ ಹೊರೆ ಹಾಕಿರೋದು, ಈ ಟ್ಯಾಕ್ಸ್ ಟೆರರಿಸಮ್ ಬಂದಿರೋದು 56,422 ಕೋಟಿ. ಇಷ್ಟು ಹಣ ಜಾಸ್ತಿ ಬಂದ್ರೂ ಕೂಡ ಸರ್ಕಾರ ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ? ಈ 56,000 ಕೋಟಿ ಟ್ಯಾಕ್ಸ್ದು ಎಲ್ಲೋಯ್ತು? ಇದು ನಮ್ಮ ಪ್ರಶ್ನೆ. ಎಲ್ಲೋಗಿದೆ? ಎಲ್ಲಿ? ನಾನು ಸರ್ಕಾರವನ್ನ ಸುಮ್ಮನೆ ಹಂಗೆ ತಗೊಳ್ಳಲ್ಲ. ಏನೋ ನೀವು ಸರಿ ಇಲ್ಲ, ನೀವು ಹಂಗೆ ಮಾಡಿಲ್ಲ, ಅಂಕಿ ಅಂಶ ಕೊಟ್ಟಿದ್ದೀನಿ, ನಾನು ಡಾಟಾಸ್ ಕೊಟ್ಟಿದ್ದೀನಿ. ನೀವು ಗ್ಯಾರಂಟಿಗೆ ಏನು ಖರ್ಚು ಮಾಡ್ತೀರಾ, ಟ್ಯಾಕ್ಸ್ ಏನು ಹೆಚ್ಚು ಮಾಡಿದ್ದೀರಾ, ಅದಲ್ದಿರ ನಮ್ಮದು ರೆಗ್ಯುಲರ್ ಇನ್ಕಮ್ ಏನು ಬರುತ್ತೆ ಎಲ್ಲನೂ ಬಿಡಿಸಿ ಹೇಳಿದ್ದೀನಿ ನಾನು. ಇಷ್ಟಾದ್ರೂ ಕಾಂಗ್ರೆಸ್ ಶಾಸಕರ ಅಳಲು ಇನ್ನೂ ನಿಂತಿಲ್ಲ. ಇದು ಇಡೀ ರಾಜ್ಯದ್ದು, ಇವತ್ತು ಇಡೀ ರಾಜ್ಯದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಬೆಂಗಳೂರಿಗೆ ಬಂದರೆ ರಾಜ್ಯದ್ದು ಆಯಿತು, ಬೆಂಗಳೂರಿಗೂ ಒಂದು ಸ್ವಲ್ಪ ಬೆಂಗಳೂರ್ದು ಹೇಳ್ಬಿಡ್ತೀನಿ. ಇದು ಬೆಂಗಳೂರಂತೂ ಕೂಡ ವಿಧಾನಸೌಧದ ಒಂದು ರೌಂಡು ಸುತ್ತಾಕ ಬಂದ್ಬಿಟ್ರೆ ನೀವು ಬರ್ತೀರ ಅಲ್ಲಿ. ನಮಗೆ ಜ್ಞಾಪಕ ಬಂತು, ಒಂದು ಭಗವಾನ್ ಬುದ್ಧ ಇದ್ದ. ಭಗವಾನ್ ಬುದ್ಧ ಒಂದು ಮಾತನ್ನೇ ಹೇಳ್ದ. ಯಾರೋ ಹೋಗಿ ಹೇಳ್ತಾಳೆ, ನೀನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.